ಕಾಡಿನಲ್ಲಿ ಸಿಂಹದ ಕತೆ. ಒಮ್ಮೆ ಒಂದು ಕಾಡಿನಲ್ಲಿ ಸಿಂಹದ ಮೇಲೆ ನಿರಂತರ ಭಯದಿಂದ ನರಹರಿ ಬಲು ಆತಂಕದಲ್ಲಿ ಮಲಗಿರುತ್ತಿತ್ತು. ಅದು ಎಲ್ಲವೂ ತನ್ನ ಶತ್ರು ಎಂದು ಭಾವಿಸುತ್ತಿತ್ತು. ಒಂದು ದಿನ ಹಾವು ಬಂದು ಸಿಂಹದ ಹತ್ತಿಯಲ್ಲೇ ವಾಸ ಮಾಡೋಣ ಎಂದುಕೊಂಡಿತು. ಸಿಂಹ ಇದನ್ನು ಕಂಡು ಹೆದರಿತು. ಆದರೆ ಹಾವಿಗೆ ಹೇಗಾದರೂ ಹೊಡೆಯಬೇಕು ಎಂದು ತೀರ್ಮಾನಿಸಿತು. ಸಿಂಹ ಹಾವು ಎಲ್ಲಿ ಹೋಗುತ್ತಿದ್ದುದೆಂಬುದನ್ನು ಗಮನಿಸುತ್ತಿತ್ತು. ಆದರೂ ಹಾವು ಬಹಳ ಚಾಣಾಕ್ಷವಾಗಿ ಇದ್ದಿತು. ಅದು ಸಿಂಹನನ್ನು ಎದುರಿಸಲು ಇಚ್ಛಿಸಿಲ್ಲ. ಆದರೆ ಸಿಂಹ ತನ್ನ ಹೆದರಿಕೆಯಿಂದ ಹಾವು ಹತ್ತಿಯಲ್ಲೇ ಇದ್ದುದರಿಂದ ನಿದ್ದೆಯಲ್ಲೇ ಇರಲು ಸಾಧ್ಯವಿಲ್ಲ ಎಂಬುದು ಖಚಿತವಾಗಿತ್ತು. ದಿನದಂದು ಹಾವು ಹೊಟ್ಟೆಯೊಳಗೆ ಹತ್ತಿಯ ಒಳಗಿನ ಸುತ್ತಿನಲ್ಲಿ ಹಗಲು ಕಟ್ಟಿಕೊಂಡು ಇದ್ದಿತು. ಸಿಂಹ ತನ್ನ ಶಕ್ತಿ ತೋರಿಸಲು ಹೊಳೆಯನ್ನು ದಾಟಲು ಮುಂದಾಗಿತ್ತು. ಅದರ ಮಿಂಚಿನಂತೆ ಹೊರಳಾಟ ಮತ್ತು ದಪ್ಪ ಮೈತುಂಬುವ ಶಕ್ತಿ ಇತರ ಪ್ರಾಣಿಗಳನ್ನು ಬೆದರಿಸಿತು. ಆದರೆ ಸಿಂಹ ಮಾತ್ರ ತನ್ನೊಳಗಿನ ಹೆದರಿಕೆಯಿಂದ ತಿನ್ನುತ್ತಿತ್ತು. ಹಾವು ತನ್ನ ಚಿಕ್ಕ ಗುಹೆಯಲ್ಲೇ ಶಾಂತವಾಗಿತ್ತು. ಇಂದು ಆತನ ಗೆಳೆಯ ಎಮ್ಮೆ ಸಿಂಹನ ಹತ್ತಿಯ ದಾರಿ ಹಿಡಿದು ತಾನು ಬಂದನು. ಎಮ್ಮೆಗೂ ಸಿಂಹನಿಗೆ ವೀರರಾಗುತ್ತಿತ್ತು. ಆದರೆ ಈ ಹತ್ತಿಯೊಳಗೆ ಇರಲು ಸಿಂಹ ಮಾತ್ರ ಇಚ್ಛಿಸುತ್ತಿರಲಿಲ್ಲ. ನಾನು ಈಗ ನಿನ್ನನ್ನು ನಿಂಬಿಸಲು ಬಂದುಕೊಳ್ಳುತ್ತೇನೆ, ನಿನ್ನನ್ನು ಇನ್ನೊಬ್ಬರಿಗೂ ನೀಡುವುದಿಲ್ಲ ಎಂದು ಎಮ್ಮೆ ತನ್ನಲ್ಲಿ ಹೇಳಿಕೊಂಡಿತು. ಸಿಂಹ ತನ್ನ ಆಸರೆಯನ್ನು ಹತ್ತೆಯ ಭೂಮಿಯೊಳಗೆ ತಾಕಿದಾಗ ಅದಕ್ಕೆ ಆ ಎಮ್ಮೆ ಆ ಏಕಾಂತ ಸ್ಥಳದಲ್ಲಿ ತುಂಬಾ ಸುಖವಾಗಿತ್ತು. ಆದರೆ ಎಮ್ಮೆ ಅವನೊಂದಿಗೆ ಇದ್ದದ್ದು ಹಾವು ತನ್ನ ಹೆಡೆ ಮೇಲೆ ಏನಾದರೂ ಮಾಡಬಹುದು ಎಂಬ ಭಾವನೆಯಿಂದ ತುಂಬಾ ಆತಂಕವಾಗಿ ನಿಂತಿತ್ತು. ನೀನು ಹಾವು ಬಂದು ನಿನ್ನನ್ನು ತಿನ್ನಬಹುದು, ಆದರೆ ನಾನು ನನ್ನ ಶತ್ರುಗಳ ಬಗ್ಗೆ ಯೋಚಿಸಬೇಡ ಎಂದು ಸಿಂಹ ಹೇಳಿದಾಗ ಎಮ್ಮೆ ಹತ್ತಿಯೊಳಗೆ ಸಿಂಹನ ಪಕ್ಕದಲ್ಲೇ ಸಾಯುತ್ತೇನೆ ಎಂದು ನಿಶ್ಚಯಿಸಿತು. ಅನಂತರ ಹಾವು ಹತ್ತಿಯ ಹೊರಗಡೆಯಿಂದ ಸಿಂಹನ ನಿಷ್ಕ್ರಿಯತೆಯನ್ನು ನೋಡುತ್ತಿದ್ದಾಗ, ಸಿಂಹ, ನಿನ್ನ ಶಕ್ತಿಯ ಮೂಲಕ ನಿನ್ನನ್ನು ಕಾಪಾಡಿಕೊಳ್ಳು, ನಾನು ಈಗ ನನ್ನ ಹಾದಿಯಲ್ಲಿ ಹೋಗುತ್ತೇನೆ ಎಂದು ಹೇಳಿತು. ಸಿಂಹ ತನ್ನ ಹೆದರಿಕೆಯನ್ನು ತೋರಿಸದೆ, ನನಗೆ ನಿನ್ನ ಸಹಾಯ ಬೇಕಿಲ್ಲ, ನಾನು ನನ್ನ ಶಕ್ತಿಯ ಮೂಲಕ ನನ್ನನ್ನು ಕಾಪಾಡುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿತು. ಹಾವು ತನ್ನ ನಿಟ್ಟಿನಲ್ಲಿ ಮುಂದುವರಿಯಿತು ಮತ್ತು ಸಿಂಹ ತನ್ನ ಶಕ್ತಿ ಮತ್ತು ಧೈರ್ಯದ ಮೇಲೆ ನಂಬಿಕೆ ಬೆಳೆಸಿಕೊಂಡಿತು. ಹಾವು ಸಿಂಹನ ಹತ್ತಿಯಲ್ಲೇ ಇರುವುದು ಕೇವಲ ಭಾವನೆ, ಆದರೆ ಸಿಂಹನ ಆತಂಕವಿದ್ದರೂ ಅದು ತನ್ನ ಆತ್ಮಶಕ್ತಿಯನ್ನು ಕಂಡುಹಿಡಿಯಲು ಪ್ರಯತ್ನಿಸಿತು. ಇದರಿಂದ ಈ ಕಥೆಯು ನಮಗೆ ಒಂದು ಶಕ್ತಿ ನೀಡುತ್ತದೆ. ಯಾವಾಗಲೂ ನಮ್ಮ ಹೆದರಿಕೆಗಳು ನಮ್ಮ ಶಕ್ತಿಯ ಮೇಲೆ ಆಧಾರಿತವಾಗಿರಬೇಕು ಮತ್ತು ನಾವು ನಮ್ಮ ಶಕ್ತಿಯನ್ನು ಗುರುತಿಸಿಕೊಂಡರೆ ಯಾವುದೇ ಸವಾಲನ್ನು ಎದುರಿಸಲು ನಾವು ಸಿದ್ಧರಾಗಿರುತ್ತೇವೆ. ನೈತಿಕ ಕಥೆ. ನಮ್ಮ ಹೆದರಿಕೆಗಳು ನಮ್ಮ ಶಕ್ತಿಯ ಮೇಲೆ ಹಚ್ಚಬೇಡಿ, ಅದನ್ನು ಗುರುತಿಸಿ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಾಗಿರಿ.